ಟಿಕೆಟ್ ರೇಟ್ ವಿಚಾರವಾಗಿ ಸುದ್ದಿಯಲ್ಲಿದ್ದಂಥ ನಮ್ಮ ಮೆಟ್ರೋ ಟ್ರೈನ್ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಇದು ಗ್ಯಾಸ್ ಟ್ರಬಲ್ ಅಲ್ಲ, ಶೂ ಟ್ರಬಲ್. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಶೂ ಕೈನಲ್ಲಿ ಹಿಡ್ಕೊಂಡು ಬರಿಗಾಲಲ್ಲಿ ಬಂದಂಥ ವ್ಯಕ್ತಿಯೊಬ್ಬನನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ತಡೆದಿದ್ದಾರೆ. ಇದರಿಂದ ಬೇಸರಗೊಂಡು ಪ್ರಯಾಣಿಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರೆ ಕಾಮೆಂಟ್ನಲ್ಲಿ ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದು ಹೀಗೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ರನ್ ಮುಗಿಸಿ ಕೈಯಲ್ಲಿ ಶೂ ಹಿಡಿದು ಎಂಟ್ರಿ ಕೊಟ್ಟ ಇದೇ ಶಾ ಮೋಹನ್ಗೆ ಮೆಟ್ರೋ ಸಿಬ್ಬಂದಿ ನೋ ಎಂಟ್ರಿ ಎಂದಿದ್ದಾರೆ. ಇದರಿಂದ ಬೇಸರಗೊಂಡಿದ್ದ ಮೋಹನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇದು ಅಸಭ್ಯಾನ ಅಂತ ಪ್ರಶ್ನಿಸಿದ್ದಾರೆ. ಯಾವಾಗ ಶ್ಯಾಮ್ ಮೋಹನ್ ಪೋಸ್ಟ್ ಎಕ್ಸ್ನಲ್ಲಿ ವೈರಲ್ ಆಯ್ತೋ ಗರಂ ಆದ ನೆಟ್ಟಿಗರು ಶ್ಯಾಮ್ ನಡೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಕೇಸ್? ಶ್ಯಾಮ್ ಟ್ವೀಟ್ ಏನು? ನಾನು ಬರಿಗಾಲ್ನಲ್ಲಿದ್ದೆ, ಕೈಯಲ್ಲಿ ಶೂಗಳನ್ನು ಹಿಡಿದುಕೊಂಡು ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ರೆ ಅಲ್ಲಿನ ಸಿಬ್ಬಂದಿ ನನಗೆ ಮೆಟ್ರೋ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆ. ಇದಕ್ಕೆ ಮೆಟ್ರೋ ಭದ್ರತಾ ಸಿಬ್ಬಂದಿ ವಿವರಣೆ ಏನಂದ್ರೆ ಇದು ಅಸಭ್ಯ. ಅಂದ್ಹಾಗೆ ಈ ವ್ಯಕ್ತಿ ಇವತ್ತು ತನ್ನ ಜಾಗಿಂಗ್ ಮುಗಿಸಿ ಮನೆಗೆ ರಿಟರ್ನ್ ಹೋಗಿದ್ರು. ಆಗ ಅವರ ಪಾದಗಳು ಒರಟಾಗಿತ್ತು. ಶೂ ಧರಿಸಿದ್ದರಿಂದ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತಂತೆ. ಇದರಿಂದ ಶ್ಯಾಮ್ ತನ್ನ ಶೂಗಳನ್ನ ಕಾಲಿನಿಂದ ತೆಗೆದು ಕೈಯಲ್ಲಿ ಹಿಡಿದು ಹಾಗೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಪ್ರವೇಶಿಸಿದ್ದಾರೆ. ಅಲ್ಲದೆ ಅವರ ಪ್ರಕಾರ ಹೀಗೆ ಮಾಡಿರೋದು ಇದೇ ಮೊದಲೇನೂ ಅಲ್ವಂತೆ. ಆದಾಗ್ಯೂ ಇದೇ ಮೊದಲ ಬಾರಿಗೆ ಅವರನ್ನ ಅಲ್ಲಿನ ಸಿಬ್ಬಂದಿ ತಡೆದಿದ್ದಾರೆ. ಇದ್ಯಾವ ನಿಯಮ ಅಂತ ಆಶ್ಚರ್ಯವಾಗಿದ್ದ ವ್ಯಕ್ತಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಿನ ನಿಲ್ದಾಣ ಅಂದ್ರೆ ಲಾಲ್ಬಾಗ್ ಮೆಟ್ರೋ ನಿಲ್ದಾಣಕ್ಕೆ ಹೋಗಿದ್ದಾರೆ. ಅಲ್ಲೂ ಅವರನ್ನ ತಡೆಯಲಾಗಿತ್ತು. ಕಾರಣ ಇದು ಅಸಭ್ಯ ವರ್ತನೆ ಅಂತಾರೆ ಶ್ಯಾಮ್. ಆದ್ರೆ BMRCL ಹೇಳಿದ್ದೇ ಬೇರೆ. ಹಾಗಿದ್ರೆ BMRCL ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಮೂಲ ಶಿಷ್ಟಾಚಾರವನ್ನ ಅನುಸರಿಸಬೇಕು. ಕೈಯಲ್ಲಿ ಶೂಗಳನ್ನ ಹಿಡಿದುಕೊಂಡು ಹೋಗೋದ್ರಿಂದ ಆಕಸ್ಮಿಕವಾಗಿ ಇತರರನ್ನ ಮುಟ್ಟಿದ್ರೆ ಅಥವಾ ವಾಸನೆ ಬಂದ್ರೆ ಸಹ ಪ್ರಯಾಣಿಕರಿಗೆ ತೊಂದರೆಯಾಗುತ್ತೆ. ಮೆಟ್ರೋ ಸೇವೆ ಬಳಸೋದನ್ನ ಯಾರೂ ತಡೆಯೋದಿಲ್ಲ, ಆದರೆ ಪ್ಯಾಸೆಂಜರ್ಸ್ ಕೆಲವು ಮಾನದಂಡಗಳನ್ನ ಪಾಲಿಸಬೇಕು. ಈ ವಿಚಾರದಲ್ಲಿ ಭದ್ರತಾ ಸಿಬ್ಬಂದಿ ಪ್ರಯಾಣಿಕನಿಗೆ ಪ್ರಯಾಣಿಸುವ ಮೊದಲು ಶೂ ಧರಿಸುವಂತೆ ಸಲಹೆ ಕೊಟ್ಟಿದ್ದರೆ ಹೊರತು ನಿಲ್ದಾಣದೊಳಗೆ ಪ್ರವೇಶಿಸೋದನ್ನ ತಡೆಯಲಿಲ್ಲ ಅಂತ BMRCL ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ BL ಯಶವಂತ್ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಈ ಪೋಸ್ಟ್ ಸಾಕಷ್ಟು ವೈರಲ್ ಆಗಿದ್ದು ನೆಟ್ಟಿಗರು ವ್ಯಕ್ತಿಗೆ ಬುದ್ಧಿವಾದ ಹೇಳಿ ಕಾಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. BMRCL ನಿಲುವಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಸಾರ್ವಜನಿಕ ಸೇವೆಗಳಲ್ಲಿ ಒಂದಾಗಿದೆ. ಅದು ನಿಜಕ್ಕೂ ತುಂಬಾ ಒಳ್ಳೆಯದು. ನಿಮ್ಮ ಬೂಟುಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೋಗುವುದು ಮೂರ್ಖತನ. ಹೊರಗೆ ನಿಮ್ಮ ಎಲ್ಲಾ ವ್ಯಾಯಾಮಗಳನ್ನು ಮುಗಿಸಿ ನಿಮ್ಮ ಬೂಟುಗಳನ್ನು ಹಾಕಿಕೊಳ್ಳಿ ಮತ್ತು ನಂತರ ಪ್ರಯಾಣಿಸಿ. ಇದು ಅಸಭ್ಯತೆಗಿಂತ ಹೆಚ್ಚಾಗಿ ಸುತ್ತಮುತ್ತಲಿನ ಜನರಿಗೆ ಮಾಡುವ ಅನ್ಯಾಯವಾಗಿದೆ. 100% ಕಾಳಜಿಯೊಂದಿಗೂ ಸಹ ಯಾರೂ ನಿಮ್ಮ ಶೂ ಅಡಿಭಾಗ ಶೂಗಳು ಆಕಸ್ಮಿಕವಾಗಿ ಮುಟ್ಟಬೇಕೆಂದು ಬಯಸುವುದಿಲ್ಲ. ಆದ್ದರಿಂದ ಬೇಕಿದ್ದರೆ ನೀವು ಬರಿಗಾಲಿನಲ್ಲಿ ಹೋಗಿ, ಆದರೆ ಶೂ ಚೀಲವನ್ನ ಒಯ್ಯಿರಿ. ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಾಗರಿಕ ಪ್ರಜ್ಞೆಯನ್ನು ತಿಳಿದುಕೊಳ್ಳಬೇಕು ಮತ್ತು ಇತರರಿಗೂ ಕಲಿಸಬೇಕು. ವಾಸನೆ ಬರುವ ಶೂಗಳ ಪಕ್ಕದಲ್ಲಿ ಯಾರೂ ನಿಲ್ಲಲು ಬಯಸುವುದಿಲ್ಲ. ಹಾಗಾಗಿ ಇಂತಹ ವಿಷಯಗಳನ್ನು ಜಾರಿಗೊಳಿಸಿದ್ದಕ್ಕಾಗಿ BMRCLಗೆ ಧನ್ಯವಾದಗಳು. ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು BMRCL ಕಾರ್ಯಕ್ಕೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.